ಅನುಮಾನಂ ಪೆದ್ದ ರೋಗಂ ಅಂತಾರೆ. ಅದೇ ಅನುಮಾನ ಇಲ್ಲಿ ಹತ್ಯೆಗೂ ಕೂಡ ಕಾರಣವಾಗಿದೆ. ಹೌದು, ಪತ್ನಿಯ ಶೀಲವನ್ನ ಶಂಕಿಸಿ ಪತಿಯೇ ಹತ್ಯೆಗೈದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಕೊಲೆ ಇದು. ಅಂಜಲಿ 20 ವರ್ಷ ಪತಿಯಿಂದ ಕೊಲೆಯಾದಂತಹ ಪತ್ನಿ. ಅಮೃತಹಳ್ಳಿಯ ಗಂಗಮ್ಮ ಲೇಔಟ್ನಲ್ಲಿ ಈ ಮರ್ಡರ್ ನಡೆದಿದೆ. ಶೀಲವನ್ನ ಶಂಕಿಸಿ ಹತ್ಯೆಗೈದಿದ್ದಾನೆ ಆರೋಪಿ ಪತಿ ರವಿಚಂದ್ರ ಅನ್ನೋದು ಗೊತ್ತಾಗ್ತಾ ಇದೆ. ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ 20 ವರ್ಷದ ಅಂಜಲಿ. ಟ್ರಾವೆಲ್ಸ್ ಕಚೇರಿಯಲ್ಲಿ ಡ್ರೈವರ್ ಆಗಿರ್ತಾನೆ ರವಿಚಂದ್ರ. ಪಾವಗಡ ಮೂಲದ ಅಂಜಲಿ, ಸುರಪುರ ಮೂಲದ ರವಿಚಂದ್ರ. ಮದುವೆಯ ನಂತರ ಅಮೃತಹಳ್ಳಿಯಲ್ಲಿ ಈ ದಂಪತಿ ವಾಸವಾಗಿರ್ತಾರೆ. ಆರೋಪಿ ರವಿಚಂದ್ರನಿಗೆ 2ನೇ ಮದುವೆ ಅಂತಿದು ಅಂಜಲಿದು. ಆಕೆಯನ್ನ ಪ್ರತಿ ಬಾರಿಯೂ ಕೂಡ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ನಂತೆ. ಯಾರ್ದೋ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅಂಥೇಳಿ ಶಂಕಿಸ್ತಾ ಇದ್ನಂತೆ. ಆ ಅನುಮಾನ ಎಲ್ಲಿ ಕರೆದುಕೊಂಡು ಹೋಗಿದೆ ಅಂದ್ರೆ ಅವನ್ನ ಹತ್ಯೆ ಮಾಡುವ ಹಂತ ಕರೆದುಕೊಂಡು ಹೋಗಿದೆ. ಇದೇ ಮನೆಯಲ್ಲಿಯೇ ಈ ಇಬ್ಬರು ದಂಪತಿ ವಾಸವಾಗಿದ್ರು, ರವಿಚಂದ್ರ ಮತ್ತು ಅಂಜಲಿ. ಈಗ ಅಂಜಲಿಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಪತಿ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಮೃತಹಳ್ಳಿಯಲ್ಲಿ ಈ ಮರ್ಡರ್ ನಡೆದಿದೆ. ಈ ಕೊಲೆಗೈದಂತಹ ರವಿಚಂದ್ರ ಏನಿದ್ದಾನೆ ಆತನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು. ಟ್ರಾವೆಲ್ಸ್ ಕಚೇರಿಯಲ್ಲಿ ಡ್ರೈವರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಂತೆ ರವಿಚಂದ್ರ. ಅಂಜಲಿ ಅವರನ್ನ 2ನೇ ವಿವಾಹ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 20 ವರ್ಷ. ಈಗ ಈತನ ಅನುಮಾನಕ್ಕೆ ಅಂಜಲಿಯನ್ನ ಹತ್ಯೆಗೈದಿರುವಂಥದ್ದು ಪತಿ ರವಿಚಂದ್ರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಶೀಲವನ್ನ ಶಂಕಿಸಿ ಆಗಿರುವಂತಹ ಹತ್ಯೆ ಇದು. ಎಷ್ಟು ವರ್ಷದಿಂದ ಇಲ್ಲಿ ಸಂಸಾರ ಮಾಡ್ತಾ ಇದ್ರು, ಏನಾಯ್ತು ಇಬ್ಬರ ನಡುವೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಬೆಂಗಳೂರಿನ ಅಮೃತಹಳ್ಳಿಯ ಗಂಗಮ್ಮ ಲೇಔಟ್ ನಲ್ಲಿ ಪತಿಯೇ ಪತ್ನಿಯನ್ನ ಕೊಲೆ ಮಾಡಿರುವಂತಹ ಘಟನೆ ರಾತ್ರಿ ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಿರುವಂತದ್ದು. ಅಂಜಲಿ 20 ವರ್ಷದ ಮಹಿಳೆ ಕೊಲೆಯಾಗಿರುವಂತ ಮಹಿಳೆಯಾಗಿದ್ದು ಆತ ಗಂಡ ರವಿಚಂದ್ರ ಅನ್ನುವಂಥವ್ರು ಕೊಲೆ ಮಾಡಿದ್ದಾನೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಯಾಕೆ ಕೊಲೆ ಮಾಡಿದ್ದಾನೆ ಅನ್ನುವಂತ ತನಿಖೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಆಕೆಯ ಶೀಲವನ್ನ ಶಂಕಿಸಿ ಆತ ಹತ್ಯೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಿರುವಂತದ್ದು. ಮೂಲತಃ ತುಮಕೂರು ಮೂಲದವರಾಗಿರುವಂತ ಕಾರಣಕ್ಕಾಗಿ ಕಳೆದ 1.5 ತಿಂಗಳಿಂದ ಗಂಗಮ್ಮ ಲೇಔಟ್ ನಲ್ಲಿ ಬಂದು ವಾಸವಾಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಸದ್ಯ ಕೊಲೆಗೆ ಕಾರಣವಾಗಿದ್ದಂತ ಆರೋಪಿ ರವಿಚಂದ್ರನನ್ನ ಈಗಾಗಲೇ ಅಮೃತಹಳ್ಳಿ ಪೊಲೀಸರು ಬಂಧನವನ್ನ ಮಾಡಿ ಕರೆತಕೊಂಡು ಹೋಗಿರುವಂತದ್ದು. ಬಹಳ ಆರೋಪಿ ಸಂಪೂರ್ಣ ತನಿಖೆಯಿಂದ ಯಾವ ಕಾರಣಕ್ಕಾಗಿ ಈ ರೀತಿ ಹತ್ಯೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.